ಟೌನ್ಶಿಪ್ ಜಟಾಪಟಿ ಸದ್ಯಕ್ಕೆ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ 495ನೇ ದಿನಕ್ಕೆ ರೈತರ ಪ್ರತಿಭಟನೆ ಕಾಲಿಟ್ಟಿದೆ ವೀಕ್ಷಕರೇ. ಸುಮಾರು 1.5 ವರ್ಷಗಳಿಂದಲೂ ಸಹ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಈಗ 495ನೇ ದಿನಕ್ಕೆ ರೈತರ ಪ್ರತಿಭಟನೆ ಕಾಲಿಟ್ಟಿದೆ. ರಕ್ತದಾನ ಮಾಡೋದರ ಮೂಲಕ ವಿನೂತನವಾಗಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ರೈತರು. ಏನಂತ ಅಂದ್ರೆ, ರಕ್ತ ಕೊಟ್ಟೇವೆ ಹೊರತು ಭೂಮಿಯನ್ನ ಕೊಡಲ್ಲ ಅಂತ. ಪ್ರತಿಭಟನಾ ಸ್ಥಳದಲ್ಲಿ ರಕ್ತದಾನ ಮಾಡುವ ಮುಖೇನ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಗೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2 ತಿಂಗಳ ಗಡುವು ನೀಡಿದ್ರೂ ಸಹ ಪ್ರತಿಭಟನೆಯನ್ನ ರೈತರು ಕೈಬಿಟ್ಟಿಲ್ಲ. ಸಮಿತಿಯನ್ನ ರಚನೆ ಮಾಡೋದಾಗಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಆದಾಗ್ಯೂ ಸಹ ರೈತರು ಸರ್ಕಾರವನ್ನು ನಾವು ನಂಬೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಸಮಿತಿಯಲ್ಲಿ ಯೋಜನೆಯನ್ನ ಬಿಡಿ ಅಂತ ಪಟ್ಟು ಹಿಡಿದಿದ್ದಾರೆ ರೈತರು. ಸಮಿತಿ ಮಾಡೋದೇನಕ್ಕೆ ಅಂತ, ಸಮಿತಿ ಮಾಡೋದಕ್ಕಿಂತ ಬದಲಾಗಿ ಯೋಜನೆಯನ್ನೇ ಕೈ ಬಿಟ್ಬಿಡಿ ಅಂತ. ಹೀಗಾಗಿ ರೈತರು ರಕ್ತದಾನವನ್ನು ಮಾಡೋದರ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಸೊ ಆ ಮುಖೇನ ನಾವು ರಕ್ತ ಕೊಡ್ತೀವಿ, ಆದರೆ ನಮ್ಮ ಭೂಮಿಯನ್ನು ಕೊಡೋದಿಲ್ಲ ಅಂತ ರೈತರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಾದಂಥ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ, ರೈತರು ಒಂದ್ ಕಡೆ ಹೋರಾಟ ಮಾಡೋಕ್ಕೂ ರೆಡಿ ಇರ್ತೀವಿ, ಒಂದ್ ಕಡೆ ಜೀವ ಉಳಿಸೋಕ್ಕೂ ರೆಡಿ ಇರ್ತೀವಿ. ನೋಡಿ, ಇವತ್ತು ನಮ್ಮ ರೈತರ ಸಂಘದ ವತಿಯಿಂದ ಸಾವಿರಾರು ಜನಗಳ ಜೀವ ಉಳಿಸೋದಕ್ಕೋಸ್ಕರ ರಕ್ತದಾನ ಶಿಬಿರನ್ನು ಏರ್ಪಡಿಸಿರ್ತೇವೆ. ನಾವು ರಕ್ತ ಕೊಡ್ತೀವಿ ಹೊರತು ರಕ್ತ ತೆಗೆಯುವಂಥವರಲ್ಲ ರೈತರು. ದಯವಿಟ್ಟು ಇದನ್ನು ಗಮನದಲ್ಲಿರಿಸಿಕೊಂಡು ಈ ನಿಮ್ಮ ಸರ್ಕಾರದ ಈ ಏನು ರೈತ ವಿರೋಧ ಧೋರಣೆ ಇದೆ, ಈ ಭೂಸ್ವಾಧೀನ ಇದೆ, ಇದನ್ನು ಕೈ ಬಿಟ್ಟು ರೈತರ ಪರವಾಗಿ ನಿಂತ್ಕೋಬೇಕು, ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು, ಸೊ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ ರೈತರು. ಆ ಮುಖೇನ ರಕ್ತ ಕೊಡ್ತೀವಿ ಆದರೆ ಭೂಮಿ ಕೊಡಲ್ಲ ಅಂತ ಹೋರಾಟ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ರಾಜು? ಎಸ್ ಶಿವಶಂಕರ್, ಏನು ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು 500 ದಿನಗಳತ್ತ ದಾಪುಗಾಲನ್ನು ಇಡ್ತಾ ಇರುವಂತದ್ದು ಈ ಒಂದು ಹೋರಾಟ. ಇವತ್ತು ಕೂಡ ರೈತರು ಪ್ರತಿಭಟನೆಯನ್ನ ಕೈಬಿಟ್ಟಿಲ್ಲ. ಏನಂದ್ರೆ, ರಕ್ತದಾನ ಮಾಡುವ ಮೂಲಕ ಸ್ವಯಂ ಪ್ರೇರಿತವಾಗಿ ತಾವೇ ರಕ್ತದಾನ ಮಾಡಿ ಸರ್ಕಾರಕ್ಕೆ ಒಂದು ಮನದಟ್ಟನ್ನ ಮಾಡ್ತಾ ಇದ್ದಾರೆ. ತಾವು ರಕ್ತವನ್ನ ಕೊಡ್ತೇವೆ ಹೊರತು ಭೂಮಿಯನ್ನ ಕೊಡೋದಿಲ್ಲ, ಆದ್ರೆ ಈ ಯೋಜನೆಯನ್ನ ಕೈಬಿಡಿ ಅಂತ ಇವರು ಈಗ ರೈತರು ಪಟ್ಟು ಹಿಡಿದಿರುವಂತದ್ದು. ನಿನ್ನೆಯೂ ಕೂಡ ಈಗಾಗಲೇ ಬಿಜೆಪಿ ನಿಯೋಗದಿಂದ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆ ಮಾಡಲಾಗಿತ್ತು. ಅದ್ರ ಜೊತೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ರು ಕೂಡ ಈಗ ಪಾದಯಾತ್ರೆ ಮೂಲಕ ಸರ್ಕಾರದ ಒಂದು ಧೋರಣೆ ನಡೆಯನ್ನ ಖಂಡಿಸ್ತೀವಿ ಅಂತ ಈಗ ಒಂದು ಹೊರಟಿರುವಂತದ್ದು ಒಂದು ಭಾಗ. ಆದ್ರೆ ಮತ್ತೊಂದು ಭಾಗ, ಈಗ ರೈತರು ಈಗಾಗಲೇ ಸ್ವತಃ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸಿ ರೈತರಲ್ಲಿ ಮನವಿ ಮಾಡಿದ್ರು. ಅಂದ್ರೆ, ಯಾವುದೇ ರೀತಿಯಾದಂತ ಆತಂಕ ಪಡೋದಕ್ಕೆ ಒಳಗಾಗೋದು ಬೇಡ. ಏನು ಯೋಜನೆಯ ಪರವಾಗಿ ಯಾರು ಭೂಮಿ ಕೊಡ್ತಾ ಇದ್ದಾರೆ ಅಂತವರ ಭೂಮಿಯನ್ನ ನಾವು ಸರ್ಕಾರಕ್ಕೆ ಅಧೀನಕ್ಕೆ ಒಳಪಡಿಸ್ತೇವೆ. ಯಾರು ವಿರೋಧ ಮಾಡ್ತಾ ಇದಾರೆ ಭೂಮಿಯನ್ನ ಕೊಟ್ರೆ ಕೊಡಬಹುದು, ಇಲ್ಲದೇ ಇದ್ರೆ ಅವರ ಭೂಮಿಯನ್ನ ಅವ್ರು ಇಟ್ಕೋಬಹುದು ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ರು. ಅದ್ರ ಜೊತೆಗೆ ಇನ್ನು 2 ದಿನಗಳ ಕಾಲಾವಕಾಶ 2 ತಿಂಗಳ ಕಾಲಾವಕಾಶ ಪಡೆದು ಒಂದು ಸಮಿತಿಯನ್ನ ರಚನೆ ಮಾಡ್ತೀವಿ. ಅಲ್ಲಿ ಶಾಸಕರು ಇರ್ಬೇಕಾ, ಅಧಿಕಾರಿಗಳು ಇರ್ಬೇಕಾ, ನಿವೃತ್ತ ನ್ಯಾಯಮೂರ್ತಿಗಳು ಇರ್ಬೇಕಾ, ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಒಂದು ಆಲೋಚನೆ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡ್ತೀವಿ. ಆಗ ತಮ್ಮ ಅಹವಾಲುಗಳನ್ನ ರೈತರು ಹೇಳ್ಕೋಬೇಕು ಅಂತ ಹೇಳಿದ್ರು. ಮತ್ತೆ ಪ್ರತಿಭಟನೆಯನ್ನ ಕೈ ಬಿಡುವಂತೆ ಕೂಡ ಸ್ವತಃ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಮನವಿಯನ್ನ ಮಾಡಿದ್ರು. ಆದ್ರೆ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಮೊದಲಿಂದನೂ ಕೂಡ ಯೋಜನೆ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ರೈತರು ಇವತ್ತು ಕೂಡ ಒಂದು ಪ್ರತಿಭಟನೆ ಮೂಲಕ ಮುಂದುವರಿಸಿರುವಂತದ್ದು. ಅಂದ್ರೆ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸ್ಥಳದಲ್ಲಿ ರಕ್ತದಾನ ಶಿಬಿರವನ್ನು ಇಟ್ಕೊಂಡು ರಕ್ತದಾನ ಮಾಡೋ ಮೂಲಕ ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನ ಇವತ್ತು ಮಾಡಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ತೆರೆಮರೆಯಲ್ಲೂ ಕೂಡ ಯೋಜನೆಗೆ ಬೇಕಾದಂತ ಭೂಮಿಯನ್ನ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಅಲ್ಲೇ ಸರ್ಕಾರ ಎಲ್ಲಾ ರೀತಿಯಾದಂತ ತಯಾರಿ ಆಗಿದೆ. ಹತ್ತತ್ರ ಒಂದು 5,000-5,500 ಹೆಕ್ಟೇರ್ ಭೂಮಿಯನ್ನ ನೋಟಿಫಿಕೇಶನ್ ಆಗ್ಲೇ ಸರ್ಕಾರ ಮಾಡಿದೆ. ಆದ್ರೆ ಈ ರೈತರು ಈಗ ಹೇಳ್ತಾ ಇರೋದು ಏನಂದ್ರೆ, ನೀವು ಈ ಯೋಜನೆಯನ್ನೇ ಕೈ ಮುಟ್ಟಬೇಡಿ, ಈ ಯೋಜನೆಯನ್ನ ಸಂಪೂರ್ಣವಾಗಿ ಸ್ತಬ್ಧ ಮಾಡ್ಬಿಡ್ಬೇಕು. ಈ ಒಂದು ಟೌನ್ಶಿಪ್ ವಿಚಾರವನ್ನ ಸರ್ಕಾರ ಆಲೋಚನೆಗೂ ಕೂಡ ತಗೋಬಾರದು. ನಮ್ಮ ರೈತರ ಭೂಮಿಯನ್ನ ಉಳಿಸ್ಕೊಡ್ಬೇಕು, ಮತ್ತೆ ರೈತಾಪಿ ವರ್ಗದ ಜನರನ್ನ ಜೀವವನ್ನ ತೆಗಿಬೇಡಿ ಅನ್ನೋದು ಕೂಡ ಸರ್ಕಾರದ ಕಿವಿಯುಂಟ ಕೆಲಸ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಜೆಡಿಎಸ್ ನ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಸಹ ಒಂದು ಸ್ಪಷ್ಟಪಡಿಸಿದ್ದಾರೆ. 31ರಿಂದ 1ನೇ ತಾರೀಕುವರೆಗೂ ಈಗಾಗಲೇ ಪಾದಯಾತ್ರೆ ಮಾಡುವುದಕ್ಕೆ ಎಲ್ಲಾ ರೀತಿಯಂತ ತಯಾರಿ ಆಗ್ತಾ ಇರುವಂತದ್ದು.
ದಿನೇ ದಿನೇ ಈ ಒಂದು ಯೋಜನೆಯ ವಿರುದ್ಧವಾಗಿ ಹೋರಾಟ ಕಾವು ಪಡೆದುಕೊಳ್ತಾ ಇರುವಂತದ್ದು ಯಾವ ಮಟ್ಟಕ್ಕೆ ತಲುಪುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ ಶಿವಶಂಕರ್. ರೈಟ್, ಓಕೆ ರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.